ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ರಸಪಾಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಮಾವಿನಕಾಯಿ ಟೊಮೊಟೊ ಸೇರಿ ಕೈಗೊಜ್ಜು ಮಾಡೋಣ. ಮಾವಿನಕಾಯಿ ಸುಟ್ಟು ಕೈಗೊಜ್ಜು ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈ ಮಾವಿನಕಾಯಿ ಸೀಸನ್ನು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ಹೆಂಗೆ ಬರುತ್ತೆ ಅಂತ ನೋಡಿ. ಈಗ ಹೆಂಗೆ ಮಾಡೋದನ್ನು ಬನ್ನಿ ತೋರಿಸ್ತೀನಿ. ನಾನೊಂದು ಗಡ್ಡೆ ಬೆಳ್ಳುಳ್ಳಿ ಸುಳಿದು ಇಟ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಎರಡು ಕಾಂಬಿನೇಷನಲ್ಲಿ ಹಾಕೊಂಡ್ರಂತೂ ತುಂಬ ರುಚಿಯಾಗಿರುತ್ತೆ. ಇವೆಲ್ಲ ಹುರ್ಕೊಬೇಕು. ಟೊಮೊಟೊ 2 ಟೊಮೊಟೊ ತೊಗೊಂಡಿದ್ದೀನಿ, ಹುಳಿ ಟೊಮೊಟೊ. ಇದು ತೊಳೆದು ಇಟ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಬೇಕು. ಫುಲ್ ಕಟ್ ಮಾಡಬಾರ್ದು, ಸುಮ್ಮನೆ ಈ ಥರ 2 ಪೀಸ್ ಮಾಡ್ಕೊಬೇಕಷ್ಟೇ. ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಒಂದು ಹಣ್ಣು ಟೊಮೊಟೊ, ಒಂದು ಕಾಯಿ ಟೊಮೊಟೊ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದ್ದರೆ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ ಟೊಮೊಟೊ ಇದ್ದರೆ ಆ ಟೊಮೊಟೊ ಹಾಕ್ಕೊಳ್ಳಿ. ಇದ್ದರೆ ಹಿಂಗಂತೂ ಹಾಕ್ಕೊಳ್ಳಿ. ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಒಂದು ತೋತಪರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಹುಳಿ ಮಾವಿನಕಾಯಿ ಸಿಕ್ಕಿದ್ರೂ ಅದರಲ್ಲೇ ಚೆನ್ನಾಗಿರುತ್ತೆ. ತೋತಪರಿ ಮಾವಿನಕಾಯಲ್ಲಿ ಚೆನ್ನಾಗಿರುತ್ತೆ. ಈ ಥರ ಇದು ತೊಳೆದಿಟ್ಕೊಂಡಿದ್ದೀನಿ, ತೊಟ್ಟೆಲ್ಲ ತೆಗ್ದಿದ್ದೀನಿ. ಇದನ್ನು 2 ಪೀಸ್ ಮಾಡ್ಕೊತೀನಿ. ಈ ಥರ ನೋಡಿ, ಇದು ವಾಟೆ ತೆಗೆದುಬಿಡ್ತೀನಿ. ಈ ವಾಟೆನ ಎಸೆಯೋಕ್ಕೆ ಹೋಗಬೇಡಿ. ಇದರಲ್ಲಿ ವಿಟಮಿನ್ B12 ಅಂತೂ ಅತಿ ಹೆಚ್ಚಾಗಿರುತ್ತೆ. ಈ ವಾಟೆನ ಸಣ್ಣ ಸಣ್ಣ ಕಟ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿಕೊಂಡು ಪ್ರತಿನಿತ್ಯ 1 ಸ್ಪೂನ್ ಮಜ್ಜಿಗೆಯಲ್ಲಿ ಹಾಕ್ಕೊಂಡು ಈ ಪುಡಿನ ಕುಡಿದ್ರೆ ವಿಟಮಿನ್ B12 ಅಂತೂ ತುಂಬ ಚೆನ್ನಾಗಿ ಸಿಗುತ್ತೆ. ಈ ವಾಟೆನ ಯಾವುದೇ ಕಾರಣಕ್ಕೆ ಎಸೆಯೋಕ್ಕೆ ಹೋಗಬೇಡ್ರಿ. ಸಣ್ಣ ಪೀಸ್ ಮಾಡಿ ಬಿಸಿಲಲ್ಲಿ ಇಟ್ಟು ಒಣಗಿಸ್ಕೊಳ್ಳಿ. ನೋಡಿ, ಇಷ್ಟು ಮಾಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಬನ್ನಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ನೋಡಿ, ಮೊದಲಿಗೆ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಾಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ನೋಡಿ, ಎಣ್ಣೆ ಬಿಸಿ ಆಗಿದೆ. ಮೊದಲಿಗೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಬಿಡೋಣ. ಇದು ಕ್ರಿಸ್ಪಿ ಆಗೋವರೆಗೂ ಹುರಿದ್ಬಿಟ್ಟು ಸೈಡಿಗೆ ತೊಗೊಂಬಿಡ್ಬೇಕು. ಬೇರೆ ಎಲ್ಲ ಜೊತೆ ಹಾಕ್ಕೊಂಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ. ಸಾಫ್ಟ್ ಆದರೆ ಚೆನ್ನಾಗಿ ಕಿವುಚಕ್ಕಾಗಲ್ಲ. ಹಂಗಾಗಿ ಮೊದಲಿಗೆ ಇದು ಹುರ್ಕೊಂಬಿಟ್ಟು ಸೈಡಿಗೆ ತೊಗೊಂಬಿಡೋಣ. ಕ್ರಿಸ್ಪಿಯಾಗಿ ಹುರ್ಕೊಬೇಕು. ಮೀಡಿಯಮ್ ಉರಿ ಇಟ್ಕೊಳ್ಳಿ. ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಆಗ ಕ್ರಿಸ್ಪಿಯಾಗಿ ಬರುತ್ತೆ. ಕಿವುಚಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಇದರಿಗೆ ಮೊದಲಿಗೆ ನೋಡಿ, ಹಿಂಗೆ ಮಾವಿನಕಾಯಿ ಈ ಥರ ಇಟ್ಕೊಬೇಕು. ಎಣ್ಣೆ ಸಿಡಿತಾರೆ, ನಿಧಾನಕ್ಕಿರಿ. ಇಷ್ಟು ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟರೆ ಸಾಕು. ಎಲ್ಲ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ. ನೋಡಿ, ಲಿಡ್ ಕ್ಲೋಸ್ ಮಾಡಿ ಮೀಡಿಯಮ್ ಉರಿಯಲ್ಲಿ 5 ನಿಮಿಷ ಬೇಯಬೇಕು. ನೋಡಿ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಇದು ಉಲ್ಟಾ ಮಾಡ್ಕೊಳ್ಳೋಣ. ಈ ಸೈಡನ್ನು ಸ್ವಲ್ಪ ಬೇಯಬೇಕು. ಈ ಸೈಡ್ ಲಿಡ್ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಬಿಡೋಣ. ನೋಡಿ, ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಈಗ ಟೊಮೊಟೊ ಎಲ್ಲ ಬೆಂದಿದೆ. ಒಂದು ತಟ್ಟೆ ತೊಗೊಂಬಿಡೋಣ. ಈ ಟೊಮೊಟೊ ಸಿಪ್ಪೆ ತಗೊಬೇಕು, ತಣ್ಣಗಾಗಬೇಕು.
ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ತೊಗೊಂಡ್ಬಿಡ್ತಾಯಿದ್ದೀನಿ. ಟೊಮೊಟೊ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ. ಮಾವಿನಕಾಯಿ ಇನ್ನು ಸ್ವಲ್ಪ ಸಾಫ್ಟ್ ಆಗಬೇಕು. ಮತ್ತು ಉಲ್ಟಾ ಹಾಕೋಣ. ಇದು ಇನ್ನು ಸ್ವಲ್ಪ ಬೇಯಬೇಕು. ನೋಡಿ ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ಇದಾಗಿದೆ, ಸ್ಟವ್ ಆಫ್ ಮಾಡ್ತೀನಿ. ಈಗ ಫುಲ್ ಚೆನ್ನಾಗಿ ಬೆಂದಿದೆ. ಈ ಥರ ರೋಸ್ಟ್ ಮಾಡ್ಕೊಬೇಕಿದು, ಇನ್ನೂ ಚೆನ್ನಾಗಿ ಟೇಸ್ಟ್ ಬರ್ತದೆ. ಇದು ಸ್ಟವ್ ಆಫ್ ಮಾಡಿದ್ದೀನಿ. ಸೈಡಿಗೆ ತಗೊಂಬಿಡೋಣ. ಒಂದು ತಟ್ಟೆಗೆ ಎಲ್ಲ ತೊಗೊಂಡಿದ್ದಿಲ್ಲ, ಟೊಮೊಟೊ, ಬೆಳ್ಳುಳ್ಳಿ ಎಲ್ಲನೂ ಆ ತಟ್ಟೆಗೆ ತೊಗೊತಾ ಇದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ಇದು ಎಣ್ಣೆಗೆ ಒಗ್ಗರಣೆ ಹಾಕ್ಕೊಬೇಕು. ಇದೆಲ್ಲ ಆದಮೇಲೆ ಅದು ಮಾಡೋಣ. ಅದು ತಣ್ಣಗಾಗಬೇಕು ಒಂದು 5 ನಿಮಿಷ. ನೋಡಿ ಎಲ್ಲ ತಣ್ಣಗಾಗಿದೆ. ಈ ಕೈಯಲ್ಲಿ ಕಿವುಚ್ಕೋಣ. ನಾನು ಕೈ ಗ್ಲೌಸ್ ಹಾಕೊಂಡಿದ್ದೀನಿ, ಕೈ ಖಾರ ಆಗುತ್ತೆ ಅಂತ. ಮೊದಲಿಗೆ ಈಗ ನೋಡಿ ಈ ಚಿಪ್ಪೆ ತೊಗೊಂಡ್ಬಿಡ್ಬೇಕು. ಟೊಮೊಟೊದು ತೊಗೊಂಡು ಸೈಡಿಗೆ ಇಟ್ಕೊಂಡ್ಬಿಡೋಣ. ನೋಡಿ ಚೆನ್ನಾಗಿ ಬೆಂದಿದ್ರೆ ಈ ಥರ ಚಿಪ್ಪೆ, ಟೊಮೊಟೊ ಚಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಮೆಣಸಿನ್ಕಾಯಿ ಕಿವುಚ್ತೀವಲ್ಲ, ಕೈ ಖಾರ ಆಗುತ್ತೆ. ಇಲ್ಲಾಂದರೆ ಒಂದು ಕುಟಾಣಿ ಥರನೋ ಒಳ್ಳೆ ಥರ ಇರುತ್ತೆ, ಅದರಲ್ಲಿ ಹಾಕ್ಕೊಬೋದು. ಇದು ಒಂದು ಸ್ಪೂನ್ ಇದರಿಂದ ಈ ಥರ ತೊಗೊಂಬಿಡಿ. ನೋಡಿ ಎಷ್ಟು ಈಸಿಯಾಗಿ ಬರುತ್ತೆ. ಈ ಥರ ಒಮ್ಮೆ ಮಾಡಿಕೊಂಡು ಸಖತ್ತಾಗಿರುತ್ತೆ. ಈ ಸೀಸನಲ್ಲಂತೂ ತುಂಬ ರುಚಿಯಾಗಿರುತ್ತೆ. ಸ್ಟಾರ್ಟ್ ಮಾಡಿ. ನೋಡಿ ಮೊದಲಿಗೆ ಮೆಣಸಿನ್ಕಾಯಿ ಎಲ್ಲ ಕಿವುಚ್ಕೊಳ್ಳೋಣ, ಆಮೇಲೆ ಅದೆಲ್ಲ ಕಿವುಚ್ಕೊಳ್ಳೋಣ. ನಿಮ್ಮ ಖಾರ ಈಗ ಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕಿವುಚ್ಕೊಳ್ರಿ. ನೋಡಿ ಈ ಥರ ಮಾಡಿ, ಅದೇ ಪುಡಿ ಆಗುತ್ತೆ. ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಬಿಟ್ಟು ತರಿಯಾಗಿ ಪುಡಿ ಮಾಡ್ಕೊಂಡು ನೋಡಿ. ಟೊಮೊಟೊ ಎಲ್ಲ ಇದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಚೆನ್ನಾಗಿ ಕಿವುಚ್ಕೊಂಡೆ. ಮತ್ತು ಟೊಮೊಟೊ, ಮಾವಿನಕಾಯಿನ ಈ ಥರ ಚೆನ್ನಾಗಿ ಕಿವುಚ್ಕೊಳ್ಳೋಣ. ಈಗ ಈರುಳ್ಳಿ ಹಾಕೋಣ. ನೋಡಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಆ ಈರುಳ್ಳಿ ಹಾಕ್ಕೊಂಡು ಈ ಥರ ಪುಡಿ ಮಾಡ್ಕೊಬೇಕು. ಇದ್ರ ಜೊತೆ ಚೆನ್ನಾಗಿ ಕಿವುಚ್ಕೊಬೇಕು. ನೋಡಿ ಎಲ್ಲ ಕಿವುಚಿದ್ದೀನಿ. ರುಚಿಗೆ ತಕ್ಕ ಉಪ್ಪು ಹಾಕ್ಕೊಳ್ಳಿ. ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ, ಎಷ್ಟು ಬೇಕೋ. ಬೇಕಂದರೆ ಹಾಕ್ಕೊಬೋದು. 1 ಸ್ಪೂನ್ ಬೆಲ್ಲ ತೊಗೊಂಡಿದ್ದೀನಿ, ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಟೇಸ್ಟ್ ನೋಡಿರಿ, ಉಪ್ಪು ಬೇಕಂದರೆ ಮತ್ತೆ ಉಪ್ಪು ಹಾಕ್ಕೊಬೋದು. ನೋಡಿ ಸ್ವಲ್ಪ ಖಾರ ಹಾಕ್ಬೇಕು. ಖಾರ ಸಾಲದು, ಮಾವಿನಕಾಯಿ ಹುಳಿ ಇದೆ. 1 ಸ್ಪೂನ್ ಜೀರಿಗೆ ಪುಡಿ, ಜೀರಿಗೆ ಹುರಿದು ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರು, ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು, ಅದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೀವು ಖಾರ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗ್ಲೌಸ್ ತೆಗೆದು ನೋಡಿ, ಕೈ ಗ್ಲೌಸ್ ಎಲ್ಲ ತೆಗೆದುಬಿಟ್ಟಿದ್ದೀನಿ. ಎಲ್ಲ ಸರಿ ಇದೆ. ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಯಾವ ಬಾಣಲೆಯಲ್ಲಿ ಹುರಿದಿದ್ರೆ ಅದೇ ಬಾಣಲೆಯಲ್ಲೇ ಸಾಸಿವೆ, ಇಂಗು, ಕರಿಬೇವು ಆ ಬಾಣಲೆಗೆ ಹಾಕ್ಕೊಂಬಿಡೋಣ. ಈಗ ಅದೇ ತಟ್ಟೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದ್ರಾಗ ಹಾಕೋಣ. ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಅಂದರೆ ತಿನ್ನೋಕ್ಕೆ ಮುದ್ದೆಗೆಲ್ಲ ಕಷ್ಟ ಆಗುತ್ತೆ. ಈ ಥರ ಸ್ವಲ್ಪ ನೀರು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮಾಡ್ಕೊಬೇಕು. ನೋಡಿ ಬಿಸಿ ಬಿಸಿ ಮುದ್ದೆ, ಸ್ವಲ್ಪ ಗೊಜ್ಜು, ಆಹಾ ಬಾಯಲ್ಲಿ ನೀರು ಉರ್ತಾ ಇದೆ. ಈ ಥರ ಮಾಡ್ಕೊಂಡು ತಿನ್ನೋಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಅದ್ರ ಮೇಲೆ, ತುಂಬ ರುಚಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ನೋಡಿ, ಬಿಸಿ ಬಿಸಿ ಮುದ್ದೆ ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ಬನ್ನಿ ತಿನ್ನಿರಿ. ಈಸಿಯಾಗಿ ಹೊಟ್ಟೆ ಒಳಗಡೆ ಹೋಗ್ಬಿಡ್ತು. ತುಂಬ ಚೆನ್ನಾಗಿರ್ತದೆ. ಸೂಪರಾಗಿದೆ, ತುಂಬ ರುಚಿಯಾಗಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಮಾಡ್ಕೊಂಡು ತಿನ್ನಿ. ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.